न्यूज में आप सभी दर्शकों का स्वागत है। मैं हूं आपके साथ मुबीना। ಆಗಮಿಸಿರ್ತಕ್ಕಂಥ ಮಾಧ್ಯಮದ ಎಲ್ಲ ಸ್ನೇಹಿತರನ್ನ ಸ್ವಾಗತ ಮಾಡಿಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳ ಒಂದು ಸಾಧನಾ ಸಮಾವೇಶವನ್ನ ಮಾಡೋದಕ್ಕೆ ಹೊರಟಿದೆ. ಹೊಸಪೇಟೆನಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಧನಾ ಸಮಾವೇಶ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಾಧನೆ ಏನು ಅಂತಕ್ಕಂಥದ್ದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜಯೇಂದ್ರಜಿ ಅವರ ನೇತೃತ್ವದಲ್ಲಿ ಮೈಸೂರಿನಿಂದ ಪ್ರಾರಂಭವಾಗಿ ಎಲ್ಲ ಜಿಲ್ಲೆಗಳಿಗೆ ಜನಾಕ್ರೋಶ ಯಾತ್ರೆಯನ್ನ ನಾವು ಮಾಡಿ ಮುಗಿಸ್ತಾ ಇದ್ದೇವೆ. ಇನ್ನೊಂದು ಕೆಲವೊಂದು 2 ಕಡೆ ಬಿಟ್ರೆ ಬಹುಶಃ ಎಲ್ಲ ಕಡೆ ಸಂಪೂರ್ಣವಾಗಿ ಮುಗಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂತಕ್ಕಂಥದ್ದನ್ನ ವಾಸ್ತವವನ್ನ ಬಿಡಿಸಿ ಹೇಳಕ್ ಹೋದ್ರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂದ್ರೆ ಇದು ಒಂದು ವಸೂಲಿ ಸರ್ಕಾರ ಅಷ್ಟೇ. ಮತ್ತು ಬೆಲೆ ಏರಿಕೆಯನ್ನ ಗ್ಯಾರಂಟಿಯಾಗಿ ಕರ್ನಾಟಕದ ಜನಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರ ಇದು. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಒಡೆದಾಳುವಂತ ಸಮಾಜ ವಿರೋಧಿ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಭ್ರಷ್ಟಾಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿ, ಇಡೀ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ರೈತ ವಿರೋಧಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಫಸ್ಟ್ ಪ್ರಾರಂಭ ಮಾಡಿದ್ದು ಅವರು ಲೋಕಸಭಾ ಚುನಾವಣೆಗೆ ವಸೂಲಿ ದಂಧೆ ಇಳಿದಿರ್ತಕ್ಕಂಥದ್ದು. ಇದಕ್ಕೆ ಉದಾಹರಣೆ ವಾಲ್ಮೀಕಿ ಹಗರಣ. ಇಡೀ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ವಾಲ್ಮೀಕಿ ಹಗರಣದಲ್ಲಿ ಸುಮಾರು 187 ಕೋಟಿ ರೂಪಾಯಿಗಳನ್ನ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಮಾಡಿ ಆಂಧ್ರ ಪ್ರದೇಶ ತೆಲಂಗಾಣದ ಬ್ಯಾಂಕ್ಗಳಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ಅನೇಕ ಬಂಗಾರದ ಅಂಗಡಿಗಳಿಗೆ, ಸರಾಯಿ ಅಂಗಡಿಗಳಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನ ಕ್ಯಾಶ್ ರೂಪದಲ್ಲಿ ಪಡೆದುಕೊಂಡು ಅದನ್ನ ಬಳ್ಳಾರಿ ಸೇರಿದಂತೆ ಲೋಕಸಭಾ ಚುನಾವಣೆಗೆ ಉಪಯೋಗ ಮಾಡಿರ್ತಕ್ಕಂಥದ್ದು ಈಗಾಗಲೇ ಜಗಜ್ಜಾರಿ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸ್ವತಃ ಮೂಡಾ ಹಗರಣದಲ್ಲಿ ಸಿಗಾಕೊಂಡು, ಪ್ರಾರಂಭದಲ್ಲಿ ಮೂಡಾ ಹಗರಣ ಹೊರಗೆ ಬಂದಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳು ಹೇಗಿತ್ತು ಅಂತಂದ್ರೆ, ಆ 14 ಸೈಟ್ಗಳನ್ನ ಪಡ್ಕೊಂಡಿದ್ದೀನಿ, ಅದು 62 ಕೋಟಿ ರೂಪಾಯಿ ಬೆಲೆ ಬಾಳ್ತದೆ, 62 ಕೋಟಿ ರೂಪಾಯಿ ನನ್ನ ಕುಟುಂಬಕ್ಕೆ ಕೊಟ್ರೆ ನಾನು ಅದನ್ನು ವಾಪಸ್ ಕೊಡ್ತೀನಿ ಅನ್ನುವಂತ ಆಂಗಲ್ ಅಲ್ಲಿ, ಆ ಭಾಷೆಯಲ್ಲಿ ಮಾತನಾಡಿದ್ದನ್ನ ಮಾಧ್ಯಮಗಳಲ್ಲಿ ತಾವೆಲ್ಲರೂ ಕೂಡ ನೋಡಿದಿರಿ. ಮಾಧ್ಯಮಗಳ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿರ್ತಕ್ಕಂಥದ್ದು ತಮ್ಮಲ್ಲಿದೆ. ಆದ್ರೆ ಯಾವಾಗ ಭಾರತೀಯ ಜನತಾ ಪಕ್ಷ ಪಾದಯಾತ್ರೆಯನ್ನ ಮಾಡ್ತೋ, ಯಾವಾಗ ಹಗರಣದ ವಾಸ್ತವ ಅರಿವಾಗ್ತಾ ಬಂತೋ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬ ಆ 14 ಸೈಟ್ಗಳನ್ನ ಸರೆಂಡರ್ ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಬಹುಶಃ ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಡ ಅಂತ ನನಗನ್ನಿಸ್ತದೆ. ಮತ್ತು 3ನೇದ್ದು ವಸೂಲಿ ಸರ್ಕಾರ ಅನ್ನೋದಕ್ಕೆ ಗುತ್ತಿಗೆದಾರರ ಸಂಘ, ರಾಜ್ಯದ ಗುತ್ತಿಗೆದಾರರ ಸಂಘ ಪದೇ ಪದೇ ಇವತ್ತು ಸಿದ್ದರಾಮಯ್ಯನವ್ರಿಗೆ ಹೋಗಿ ಮನವಿ ಮಾಡಿದ್ದಾರೆ ಮತ್ತು ಪತ್ರ ಕೊಟ್ಟಿದ್ದಾರೆ. ಯಾವ್ಯಾವ ಇಲಾಖೆಯಲ್ಲಿ, PWD ಇಲಾಖೆಯಲ್ಲಿ
ಎಕ್ಸೈಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ, ವಸೂಲಿ ದಂಧೆ ನಡೀತಾ ಇದೆ ಅನ್ನೋದನ್ನ ಅವರೇ ಸ್ವತಃ ಮನವಿ ಪತ್ರ ಕೊಟ್ಟಿರ್ತಕ್ಕಂಥದ್ದು. BBMPಯಲ್ಲಿ ಹೀಗೆ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾ ಇದೆ. ಅದು ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ ಬಳಸ್ತಾ ಇದೆ ಅಂತಕ್ಕಂಥದ್ದು ಕೂಡ ಜಗಜ್ಜಾಗಿರವಾಗಿರ್ತಕ್ಕಂಥದ್ದು. ಇದನ್ನ ಸಾಕ್ಷ್ಯಗಳನ್ನ ನಾನು ಕೊಡಬೇಕಾಗಿಲ್ಲ, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಗುತ್ತಿಗೆದಾರರ ಸಂಘನೇ ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಈ ಹಿಂದೆ ಏನು ಬಿಜೆಪಿ ಸರ್ಕಾರ ಇತ್ತು, ಅಭಿವೃದ್ಧಿ ಕೆಲಸಗಳನ್ನ ಏನ್ ಮಾಡಿದೆ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಬಿಡುಗಡೆ ಮಾಡ್ಬೇಕಲ್ಲ, ಆಗಿರ್ತಕ್ಕಂಥ ಕೆಲಸಗಳ ಹಣ ಬಿಡುಗಡೆ ಮಾಡೋದಕ್ಕೆ ವಸೂಲಿ ದಂಧೆ ವಿಧಾನಸೌಧದಲ್ಲಿ ಯಾವ ರೀತಿ ನಡೀತಾ ಇದೆ 3ನೇ ಮಹಡಿಯಲ್ಲಿ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. LOC ತಗೋಬೇಕು ಅಂದ್ರೆ 20% ಹಣ ಕೊಡ್ಬೇಕು. ಬರೀ LOCಗೆ ಹಣ ಬಿಡುಗಡೆ ಮಾಡೋದಕ್ಕೆ 20% ಹಣವನ್ನ ನೇರವಾಗಿ ಮಂತ್ರಿಗಳ ಮುಖಾಂತರ, ಆಯಾ ಇಲಾಖೆ ಮಂತ್ರಿಗಳ ಮುಖಾಂತರ, ಅವರ PAಗಳ ಮುಖಾಂತರ, ಅವರ ಏಜೆಂಟ್ಗಳ ಮುಖಾಂತರ ನಡೀತಾ ಇರತಕ್ಕಂಥದ್ದು. ಈ ವಾಸ್ತವವನ್ನ ಈಗಾಗಲೇ ಗುತ್ತಿಗೆದಾರರು ಅದನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಸ್ಮಾರ್ಟ್ ಮೀಟರ್ ದಂಧೆ ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು 15,000 ಚಿಲ್ಲರೆ ಕೋಟಿ ಹಗರಣ ನಡೆದಿರ್ತಕ್ಕಂಥದ್ದು. ಅದರಲ್ಲಿ ಜಾರ್ಜ್ ಅವರು ನೇರವಾಗಿ ಇನ್ವಾಲ್ವ್ ಇದ್ದಾರೆ, ಮಂತ್ರಿಗಳು. ಅದನ್ನೀಗಾಗಲೇ ಬಹಳ ಸ್ಪಷ್ಟವಾಗಿ ನಮ್ಮ ಪಕ್ಷ ಬಹಿರಂಗಪಡಿಸಿದೆ ಮತ್ತು ಅದರ ಬಗ್ಗೆ ಲೋಕಾಯುಕ್ತದಲ್ಲಿ ಕೇಸ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಇವತ್ತು ನಾವು ಮಾಡಿದ್ದೇವೆ. ಹೀಗೆ ರಾಜ್ಯ ಸರ್ಕಾರ ಇದು ಶೂನ್ಯ ಸಾಧನೆಯ ಸರ್ಕಾರ, ವಸೂಲಿಯ ಸರ್ಕಾರ, ಭ್ರಷ್ಟಾಚಾರದಲ್ಲಿ ನಂಬರ್ 1 ನಾವ್ ಹೇಳಿರ್ತಕ್ಕಂಥದ್ದಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಈ ಸರ್ಕಾರದ ಸಾಧನೆ ಶೂನ್ಯ. ಜೊತೆಗೆ ಯಾವ್ದು ಈ ಸರ್ಕಾರ ಅಹಿಂದ ಸರ್ಕಾರ ಅಂತ ಹೇಳ್ತಾರೆ, ಅಹಿಂದ ಸರ್ಕಾರ, ಹಿಂದುಳಿದವರು ದಲಿತರಿಗೆ ಬಹುದೊಡ್ಡ ಅನ್ಯಾಯ ಯಾವ್ದಾದ್ರು ಸರ್ಕಾರದಲ್ಲಿ ಆಗಿದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತರು ಹೊರತುಪಡಿಸಿ, ಅದರಲ್ಲೂ ಅಲ್ಪಸಂಖ್ಯಾತರಲ್ಲಿ ಒಂದು ಕೋಮಿಗೆ ಸೀಮಿತವಾಗಿ ಇವತ್ತು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ವಿಶೇಷವಾಗಿ ಮುಸ್ಲಿಂ ಸಮುದಾಯಗಳನ್ನ ಓಲೈಕೆ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿದ್ ಬಿಟ್ರೆ, ಅದು ಒಂದು ಸಾಧನೆ ಬಿಟ್ರೆ, ಈ ಸರ್ಕಾರ ದಲಿತರ ಹಣವನ್ನ ಸುಮಾರು 39,000 ಕೋಟಿ ದಲಿತರ ಹಣವನ್ನ ಲೂಟಿ ಹೊಡೆದಿರ್ತಕ್ಕಂಥ ಸರ್ಕಾರ. SCP TSP ಹಣ ಗಮನದಾಗಿರ್ಲಿ. SCP TSP ಸಂಬಂಧಪಟ್ಟಂತೆ ಇದೇ ಸಿದ್ದರಾಮಯ್ಯನವರು ಬಬ್ಬೆ ಹೊಡಿತಾರೆ, ಏನಂದ್ರೆ ನಾನೇ ಕಾನೂನು ಮಾಡಿದೀನಿ, ನಾನು SC ST ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದೀನಿ ಅಂತೇಳಿ. ಆದ್ರೆ SC ST ಮೀಸಲಾಗಿರ್ತಕ್ಕಂಥ ಹಣವನ್ನ ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಗ್ಯಾರಂಟಿಗೆ ಹಣವನ್ನು ಬಳಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಒಂದು ವರ್ಷಕ್ಕೆ 56,000 ಕೋಟಿ ಹಣ ಗ್ಯಾರಂಟಿಗೆ ಬಳಸ್ತೀನಿ ಅಂತ ಹೇಳ್ತಿದಾರಲ್ಲ ಸಿದ್ದರಾಮಯ್ಯನವರೇ. ಒಂದೇ ಒಂದು ವರ್ಷದ 50,000 ಕೋಟಿ ಹಣ ಕೃಷ್ಣಾ ಕೊಳ್ಳಕ್ಕೆ ನೀರಾವರಿ ಯೋಜನೆ ಕೊಟ್ಟಿದ್ರೆ ಮುಗಿತಿತ್ತಲ್ವಾ? ಉತ್ತರ ಕರ್ನಾಟಕದ ಬಹುದೊಡ್ಡ ನೀರಿನ ಯೋಜನೆ ಮುಗಿದೋಗ್ತಿತ್ತಾನ. 56,000 ಕೋಟಿ ಒಂದು ವರ್ಷದ್ದು ಏನು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಹೇಳ್ತೀರಿ, ಅದರಿಂದ ಎಷ್ಟು ಕುಟುಂಬಗಳು ಉದ್ಧಾರ ಆಗಿದೆ ರಾಜ್ಯದಲ್ಲಿ ಹೇಳ್ಬೇಕಲ್ಲ. ಈ ಸರ್ಕಾರ ಕೇವಲ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮುಖಾಂತರ ಪತ್ರಿಕೆಗಳಲ್ಲಿ ಸಾಧನೆಯ ಸರ್ಕಾರ ವಿನ ವಾಸ್ತವದಲ್ಲಿ ಈ ಸರ್ಕಾರದ ಸಾಧನೆ ಶೂನ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಇನ್ನೊಂದು ಮಾತು ಹೇಳಲಿಕ್ಕೆ ನಾನು ಬಹಳ ನೋವಿನಿಂದ ಮಾತು ಹೇಳ್ತೇನೆ. ನಮ್ಮ ಜಿಲ್ಲೆಯ ಜನ ಜಾಗೃತರಾಗ್ಬೇಕು. ನಾವು ವಿನಂತಿ ಮಾಡ್ತೇನೆ, ನಮ್ಮ ರೈತರು ಜಾಗೃತರಾಗ್ಬೇಕು. ನಮ್ಮ ರೈತರು ಬಾರ್ಕೋಲ್ ತಗೊಂಡು ಎಲ್ಲಿವರೆಗೆ ಹೊರಗೆ ಬರೋದಿಲ್ಲ, ಹೋರಾಟಕ್ಕೆ ಇಳಿಯೋದಿಲ್ಲ, ಅಲ್ಲಿವರೆಗೆ ಆಲಿಮಟ್ಟಿ ಡ್ಯಾಮ್ ಏರ್ಸೋದು ಅಷ್ಟು ಸುಲಭ ಅಲ್ಲ. ಇವತ್ತು ನಾವು 1 ಲಕ್ಷ ಕೋಟಿಗೆ ಬಂದು ನಿಂತಿದ್ದೇವೆ. ಈಗಾಗಲೇ 1 ಲಕ್ಷ ಕೋಟಿ ಬೇಕು ಅದಕ್ಕೆ ಖರ್ಚು ಮಾಡ್ಲಿಕ್ಕೆ ಅಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು.
ಈ ಸಂದರ್ಭದಲ್ಲಿ ಈ ಜಿಲ್ಲೆಯ ಚಿಂತಕರು, ರೈತ ಹೋರಾಟಗಾರರು, ರೈತರು ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ಈ ಜಿಲ್ಲೆಗೆ ಬಂದಿದೆ. ಯಾಕಂದ್ರೆ ವಿಧಾನಸೌಧದಲ್ಲಿ ನೀವೇನು ಈ ಬಾರಿ ಆಯ್ಕೆ ಮಾಡಿ ಕಳಿಸಿದ್ರಿ 8 ಜನ ಶಾಸಕರು, ಯಾರಾದ್ರೂ ಒಬ್ಬರಾದ್ರೂ ಕೂಡ ವಿಧಾನಸಭೆಯಲ್ಲಿ ಕೃಷ್ಣಾ ಕೊಳ್ಳದ ನೀರಾವರಿ ಯೋಜನೆಗಳಿಗೆ ಚರ್ಚೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಸ್ಪೀಕರ್ಗೆ ಒತ್ತಾಯ ಮಾಡಿರ್ತಕ್ಕಂಥ ಉದಾಹರಣೆನ 2 ವರ್ಷದಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇನ್ನೂ 3 ವರ್ಷ ಸಮಯ ಇದೆ. ನಾವು ವಿನಂತಿ ಮಾಡ್ತೇನೆ, ಅಟ್ಲೀಸ್ಟ್ ಮುಂದಿನ ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಗಂಭೀರವಾದಂತಹ ಚರ್ಚೆ ಆಗ್ಲಿ ಅಂತಕ್ಕಂಥ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕೃಷ್ಣಾ ಬೇಸಿನ್ ಏನಿದೆಯಲ್ಲ, ಕೃಷ್ಣಾ ಬೇಸಿನ್ ಇರತಕ್ಕಂಥ ಭೂಮಿ ಅತ್ಯಂತ ಸಂಪದ್ಭರಿತವಾದಂತಹ ಭೂಮಿ ಇದೆ. ಇದಕ್ಕೇನಾದ್ರು ನೀರು ಕೊಟ್ರೆ ನಾವು ಇಲ್ಲಿ ಬಂಗಾರ ಬೆಳಿಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ನಮ್ಮ ಜಿಲ್ಲೆಯ ಜನ ದಯಮಾಡಿ ಬೇರೆದಕ್ಕೆಲ್ಲ ನಾವು ಏನು ಸಂಘಟನೆ ಮಾಡ್ತೇವೆ. ಬಹಳ ನೋವಿನ ಸಂಗತಿ ಏನು ಅಂದ್ರೆ, ನಮ್ಮಲ್ಲಿ ನೀರಾವರಿ ಜಾಗೃತಿ, ಇಷ್ಟೆಲ್ಲ ನೀರಿದ್ರು ಇನ್ನೂ ಮೂಡ್ಲಿಲ್ವಲ್ಲ ಅಂತಕ್ಕಂಥ ನೋವು ನನಗಿದೆ. ಅದಕ್ಕೆ ತಮ್ಮ ಮುಖಾಂತರ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ನೀರಾವರಿಗೆ ಸಂಬಂಧಪಟ್ಟಂತೆ ನಮ್ಮ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಮತ್ತು ಇದಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಸ್ಪಷ್ಟವಾದಂತಹ ಒಂದು ನಿಲುವನ್ನ ನಮ್ಮ ಸರ್ಕಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ಒಂದು ಏನು ಚುನಾವಣೆ ಸಂದರ್ಭಕ್ಕೆ ನಮ್ಮ ಸರ್ಕಾರ ಏನ್ ಮಾಡ್ಬೇಕು ಅನ್ನೋದು ಕೂಡ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಈ ಪತ್ರಿಕಾಗೋಷ್ಠಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।